ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಕ್ರಿಕೆಟ್ ನಾಳೆ 15ನೇ ತಾರೀಕು ಕೊಲಂಬೋದಲ್ಲಿ ನಡೆಯುವುದಿದೆ. ನಾನು ಹೇಳ್ತೀನಿ, ಕೇಂದ್ರ ಸರ್ಕಾರಕ್ಕಾಗಲಿ ICCಗಾಗಲಿ ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಾ? ಪಹಲ್ಗಾಮ್ ಆಗಿ ಇನ್ನೂ ಕಣ್ಣೀರು ಆರಿಲ್ಲ. 26 ಹೆಣಗಳು ಬಿದ್ದಂತಹ ಮನೆಗಳಲ್ಲಿ ಇವತ್ತಿಗೂ ಅಳ್ತಾ ಇದ್ದಾರೆ, ಇವತ್ತಿಗೂ ನೋವಿದೆ, ಇವತ್ತಿಗೂ ತೊಂದರೆ ಒಳಗೆ ಇದ್ದಂಥವ್ರಿಗೆ ಇನ್ನೂ ಎಷ್ಟು ಪಹಲ್ಗಾಮ್ ಮಾಡಬೇಕಂತೀರಿ ನೀವು? ಪಾಕಿಸ್ತಾನ ಜೊತೆಗೆ ಆಟ ಆಡೋದು ಹಠ ಯಾಕೆ? ಛಲ ಯಾಕೆ? ದುಡ್ಡ? ಸ್ವಾಭಿಮಾನ ಇಲ್ವಾ? ದೇಶಾಭಿಮಾನ ಇಲ್ವಾ? ಆ ಪಾಕಿಸ್ತಾನ 78 ವರ್ಷದಿಂದ ಎಷ್ಟು ಹೆಣಗಳು ಉರುಳಿದಾವೆ, ಎಷ್ಟು ಭಯೋತ್ಪಾದನೆ ಮಾಡಿದೆ, ಎಷ್ಟು ಬಾಂಬ್ಗಳನ್ನು ಹಾಕಿದ್ದಾರೆ ಅಂತನ್ನುವಂಥ ಒಂದು ಖಬರಿಲ್ವಾ? ಮೋದಿಯವರೇ, ನೀವು ಒಬ್ಬರೇ ನಮಗೆ 3 ಸಲ ನಿಮ್ಮನ್ನು ಆರಿಸ್ತಂದಿದ್ದು ಹಿಂದೂಗಳ ಸುರಕ್ಷತೆಗೋಸ್ಕರ, ದೇಶದ ಸುರಕ್ಷತೆಗೋಸ್ಕರ. ಸೊ ಸಾವಿರಾರು ಕೋಟಿ ಇವತ್ತು ಸಿಗುತ್ತೆ ಅಂತ ಹೇಳಿ ಏನು ಬೇಕಾದ್ ಮಾಡೋದಾ? ಬಹಿಷ್ಕಾರ ಹಾಕಿದ್ದೀರಲ್ಲ ನೀವು. ಪಹಲ್ಗಾಮದ ಹಿನ್ನೆಲೆಯಲ್ಲಿ ಬಹಿಷ್ಕಾರ ಹಾಕಿದ್ದು ಈಗ ಆಟ ಯಾಕೆ ಪ್ರಾರಂಭ ಮಾಡ್ತಾ ಇದ್ದೀರಿ? ಸೊ ಇದು ಅತ್ಯಂತ ಹೀನವಾದಂಥ ಕೃತ್ಯ. ನಾವಿದನ್ನು ಒಪ್ಪೋದೇ ಇಲ್ಲ, ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಾನು ಹೇಳೋದು ಕ್ರಿಕೆಟ್ ಆಟಗಾರರು ಕೂಡ ಸ್ವಲ್ಪ ಬುದ್ಧಿ ಬೇಡವಾ? ನೀವು ಪಹಲ್ಗಾಮ್ ನೀವು ಕ್ರಿಕೆಟ್ ಆಟಗಾರ, ನಮ್ಮ ಭಾರತೀಯ ಕ್ರಿಕೆಟ್ ಆಟಗಾರ 2 ಹೆಣ ಬೆಳೆದಿದ್ರು ಗೊತ್ತಾಗ್ತಿತ್ತು ಅವಾಗ ಏನು ಅಂತನ್ನುವಂಥ ಆ ರಕ್ತದ ರುಚಿ, ಸಾವಿನ ರುಚಿ, ಆ ಮನೆಯ ಕಷ್ಟ ನೋವು ಗೊತ್ತಾಗ್ತಿತ್ತು ಭಾರತೀಯ ಕ್ರಿಕೆಟ್ ಆಟಗಾರರಿಗೆ. ನಾನು ಹೇಳ್ತಾ ಇದ್ದೀನಿ, ನೀವಾದರೂ ಯೋಚನೆ ಮಾಡಬಾರ್ದ? ದುಡ್ಡು, ನಿಮಗೂ ದುಡ್ಡು ಸಿಗತ್ತೆ ಅಂತ ಅಂದ್ಕೊಂಡು ಏನು ಬೇಕಾದ ಮಾಡೋದಾ? ಮತ್ತು ಈ ಬಹಿಷ್ಕಾರ, ಪಾಕಿಸ್ತಾನದಿಂದ ಬಹಿಷ್ಕಾರ ಹಾಕಿದ್ದು ಇದೆಲ್ಲ ನಾಟಕ. ಇದೆ ಒಂದು ವೇವ್ ತಯಾರು ಮಾಡಬೇಕು, ಒಂದು ವಾತಾವರಣ ತಯಾರು ಮಾಡಬೇಕು. ಸೊ ವಾತಾವರಣ ತಯಾರು ಮಾಡಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬರೋ ಹಾಗೆ ಮಾಡಿದಂಥದ್ದು ಕುಕೃತ್ಯ ಇದು. ಇವತ್ತು ನೋಡಿ, ವಿಮಾನದ ಬೆಂಗಳೂರು ಟು ಕೊಲಂಬೋ 15,000 20,000 ಟಿಕೆಟ್ ಇದ್ದಿದ್ದು 85,000, 1 ಲಕ್ಷ ಮೇಲೆ ಹೋಗಿದೆ. ಏನ್ರಿ ಇದು? ಅಂದರೆ ಇದು ವ್ಯವಸ್ಥಿತವಾದ ಅದೊಂದು ಮೋಸದ ಆಟ. ಇದು ಬೆಟ್ಟಿಂಗ್ ನಡೆಯುತ್ತೆ, ಸ್ಪಾನ್ಸರ್ಗಳು, ಅಡ್ವರ್ಟೈಸ್ಗಳು, ಏನು ಭಯಾನಕವಾದಂಥ ಇವತ್ತು ಲೂಟಿ ಹೊಡೆಯುವಂಥ ಪ್ರಕ್ರಿಯೆ ಕ್ರಿಕೆಟದ ಆಟ. ಆ ಸ್ವಾಭಿಮಾನ ಬಿಟ್ಟು, ದೇಶಾಭಿಮಾನ ಬಿಟ್ಟು ಆ ಹೆಣಗಳ ಮೇಲೆ ಇವರು ಕ್ರಿಕೆಟ್ ಆಡ್ತಾ ಇದ್ದಾರಾ? ಸೊ ನಾನು ಹೇಳೋದು, ಇದು ಮೋದಿಯವರೇ ಮತ್ತು ಕೇಂದ್ರ ಸರ್ಕಾರದ ಶೋಭೆ ತರುವಂಥದ್ದಲ್ಲ. ಇಡೀ ದೇಶದ ಜನ ಚೀತು ಅಂತ ಇದ್ದಾರೆ. ನಾನು ಎಲ್ಲ ಭಾರತೀಯರ, ಎಲ್ಲ ಹಿಂದೂಗಳಿಗೆ ಹೇಳ್ತಾ ಇದ್ದೀನಿ, ಪಹಲ್ಗಾಮ್ ನೆನಪಿಟ್ಕೊಳ್ಳಿ. ಇದು ಮೊದಲೇದಲ್ಲ ಮತ್ತು ಕೊನೆಯದ್ದು ಅಲ್ಲ, ಇನ್ನೂ ಬೇಕಾದಷ್ಟು ಆಗೋದಿದೆ. ಇವರಿಗೆ, ಕೇಂದ್ರ ಸರ್ಕಾರ ಅಥವಾ ಸರ್ಕಾರದವರಿಗೆ ಈ ದುಡ್ಡು ಮುಖ್ಯ ಆಗಿದೆ, ಸ್ವಾಭಿಮಾನ ಇಲ್ಲ. ಹಾಗಾಗಿ ಯಾರ್ಯಾರು ಕ್ರಿಕೆಟ್ ಇದ್ದಾರೆ 15ನೇ ತಾರೀಕು TV ಆಫ್ ಮಾಡಿ ಬಹಿಷ್ಕಾರ ಹಾಕಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಿಮಗೂ ಸ್ವಾಭಿಮಾನ ಇದ್ದರೆ, ಕ್ರಿಕೆಟ್ ಪ್ರೇಮಿಗಳಿಗೂ ಕೂಡ ದೇಶ, ಧರ್ಮ ಅಂತನ್ನುವಂಥದ್ದಿದ್ರೆ, ಹಿಂದೂಗಳ ಸುರಕ್ಷತೆ ಅನ್ನುವಂಥದ್ದಿದ್ರೆ, ನಿಮ್ಮಲ್ಲೇನಾದರೂ ಭಾರತ ಮಾತೆಯ ಬಗ್ಗೆ ಒಂದು ಕಳಕಳಿ ಇದ್ದರೆ, ಸೊ ಕ್ರಿಕೆಟ್ ಪ್ರೇಮಿಗಳು ಅವತ್ತಿನ ದಿನ ಬಹಿಷ್ಕಾರ ಹಾಕಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ.